ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಲಿಟ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಟೈಮ್ ಟೇಬಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಎಲ್ಲರೂ ತುಂಬಾ ಇಷ್ಟಪಟ್ಟು ಎಕ್ಸೆಪ್ಟ್ ಮಾಡಿದ್ದೀರಾ. ಹಾಗೆ ನಾನು ಹೇಳಿದ್ದೆ ಬ್ಯಾಂಗ್ಳೂರಿಂದ ನಾನು ಏನೇನು ತಗೊಂಡ್ಬಂದೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಕೂಡ. ತುಂಬಾ ಏನು ತಗೊಂಡ್ಬರ್ಲಿಲ್ಲ ಬ್ಯಾಂಗ್ಳೂರಿಂದ. ಪ್ಯೂರ್ ಟೀ ಕುಡ್ಡಿನ ನೋಡಿ, ಈ ಪಾಲಿಶ್ ನೋಡಿ ಹೇಗಿದೆ ನೋಡಿ. ಪ್ಯೂರ್ ಟೀ ಕುಡಿನ ಲಾಕ್ ನೋಡಿ ಹೇಗಿದೆ ಅಂತ. ಹಳೆಗುಡಿ ಮಣಿ ಆಟ ನೋಡಿ ಹೇಗಿದೆ ಅಂತ ನೋಡಿ ಒಂದ್ಸಲ. ಇದನ್ನ ನೋಡಿ, ಇದನ್ನ ಬಳಸೋದು ಯಾವಾಗ ಬಳಸ್ತೀವೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಇದನ್ನ ನೋಡಿದ ತಕ್ಷಣ ನಮ್ಮ ಮನೆಯವರು ನಾನು ಇಬ್ರು ತಗೋಬೇಕು ಇದನ್ನ ಅಷ್ಟೇ. ಅಲ್ಲೇ ಡಿಸೈಡ್ ಮಾಡಿ ಕೊಂಡ್ಕೊಂಡ್ವಿ. ನಾವು ಇದನ್ನ ತನುಶ್ರೀ ಅವ್ರ ಹತ್ರನೇ ಕೊಂಡ್ಕೊಂಡಿದ್ದು. ಅವತ್ತು ಅವ್ರದ್ದು ಪ್ರಮೋಷನ್ ಮಾಡುವಾಗ ನಮಗೆ ತುಂಬಾ ಇಷ್ಟ ಆಗಿ ಇದೊಂದು, ಹಾಗೆ ಮಕ್ಕಳಿಗೆ ಯಾವ್ದಾದ್ರು ಗಿಫ್ಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಇನ್ನೊಂದು ಗೇಮ್ ಒಂದು ತಗೊಂಡೆ. ಇದಂತೂ ಸಕ್ಕತ್ತಾಗಿದೆ ನೋಡಿ ಹೇಗಿದೆ ಅಂತ. ಸೊ ಇದು ತನುಶ್ರೀ ಹತ್ರ ತಗೊಂಡಿದ್ದು. ಇದನ್ನೊಂದು ತಗೊಂಡ್ಬಂದೆ ಬ್ಯಾಂಗ್ಳೂರಿಂದ. ಹಾಗೆ ಹರಿಪ್ರಿಯಾ ಹತ್ರ ಹೋಗಿದ್ದೆ. ವಿಂಟರ್ ಅಲ್ವಾ, ವಿಂಟರ್ ಕೇರ್ ಸ್ವಲ್ಪ ನನಗೆ ಬೇಕಿತ್ತು ಐಟಮ್ಸ್ ತಗೊಂಬರೋಣ ಅಂತ ಹೋಗಿ ಅವ್ರ ಮೇಲೆ ಊಟ ಮಾಡಿಕೊಂಡು ನಂಗೇನು ಬೇಕೋ ತಗೊಂಡೆ. ಜೊತೆಗೆ ಹರಿಪ್ರಿಯಾ ವಿಂಟರ್ ಕಿಟ್ ಅಂತ ಮಾಡಿದ್ರು. ನಂಗೆ ಹೇಳಿದ್ರು ಮ್ಯಾಮ್ ಒಂದು ಸಲ ಯೂಸ್ ಮಾಡಿ ನೋಡಿ ಅಂತ ಹೇಳಿ. ಸೊ ನನಗೆ ಲಿಪ್ ಬಾಮ್ ಅದೆಲ್ಲ ಬೇಕಿತ್ತಲ್ವಾ. ಟ್ರೆಡಿಷನಲ್ ಲಿಪ್ ಬಾಮೇ ನಾನು ಯೂಸ್ ಮಾಡೋದು. ನನಗೆ ಡಬ್ಬದಲ್ಲೇ ಬೇಕು ಅಂತ ಹೇಳಿದೆ. ಪಾಪ ನಂಗೊಂದು ಡಬ್ಬದಲ್ಲಿ ಲಿಪ್ ಬಾಮ್ನ ಮಾಡಿಕೊಟ್ಟಿದ್ದಾರೆ. ಯೂಶಲಿ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಗೆ ಒಂದು ಹೇರ್ ಆಯಿಲ್ ಕಸ್ಟಮೈಸ್ ಮಾಡಿಕೊಟ್ಟೆ. ತುಂಬಾ ಕಾಸ್ಟ್ಲಿ ಇದು. ಅಂದ್ರೆ ಇದು ನಮ್ಮ ಮನೆಯವ್ರಿಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ. ನಾ ಹೇಳಿದ್ದಕ್ಕೆ ಹರಿಪ್ರಿಯಾ ಸರಿ ಮ್ಯಾಮ್ ಒಂದು ಆಯಿಲ್ ಕಸ್ಟಮೈಸ್ ಮಾಡಿಸ್ಕೊಳ್ಳಿ ಅಂತ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಅಂತ ಒಂದು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ. ಹರಿಪ್ರಿಯಾ ಅದು ಸ್ಪೆಷಾಲಿಟಿ. ಅದು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಡೈರೆಕ್ಟ್ ಆಗಿ ನೀವು ಹರಿಪ್ರಿಯಾ ಡಿಸ್ಕಸ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಗೆ ತಕ್ಕಂಗೆ ನಿಮ್ಗೆ ಏನಾದ್ರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಎಷ್ಟು ಜನ ಗೊತ್ತಾ ನನಗೆ ಸಿಕ್ಬಿಟ್ಟು ಅವ್ರಿಗೆ ಬ್ಲೆಸ್ಸಿಂಗ್ಸ್ ತಿಳಿಸಿ ಅಂತ ಹೇಳೋದು. ಹಾಗೆ ವಿಂಟರ್ ಕೇರ್ ಅಂತ ಒಂದು ಕಿಟ್ ಕೂಡ ಮಾಡಿದ್ದಾರೆ. ತೋರಿಸ್ತೀನಿ ನಾನು ಏನೇನು ತಗೊಂಡ್ ಬಂದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಮೊದಲಿಗೆ ಅಬಿಗ್ನಾ ಫೇಸ್ ವಾಶ್ ಪೌಡರ್. ಓಕೆ, ಯಾರ ಸ್ಕಿನ್ ಡಲ್ ಆಗಿರುತ್ತೆ, ಆಕ್ನೆ ಇರುತ್ತೆ, ಹಾಗೆ ಪಿಂಪಲ್ಸ್ ಎಲ್ಲ ಇರುತ್ತೆ, ಅವ್ರಿಗೆ ತುಂಬಾ ಯೂಸ್ ಆಗಿದೆ. ತುಂಬಾ ಜನ ಅವ್ರ ಸ್ಕಿನ್ ನ ಟೋನ್ ತೋರಿಸ್ಬಿಟ್ಟು ಬೇಕು ಅಂತ ಹೇಳಿ ತಗೊಳ್ತಾ ಇದಾರೆ. ಇದು ಅಬಿಗ್ನಾ ಫೇಸ್ ವಾಶ್ ಪೌಡರ್. ಇದು ನಾನ್ ಟ್ರೈ ಮಾಡಿರ್ಲಿಲ್ಲ ಆಕ್ಚುಲಿ. ಫಸ್ಟ್ ಸ್ಟಾರ್ಟಿಂಗ್ ಇಷ್ಟರಲ್ಲಿ ನಂಗೆ ಆಲ್ಮಂಡ್ ಫೇಸ್ ವಾಶ್ ಪೌಡರ್ ಕೊಟ್ಟಿದ್ರು, ಅದನ್ನ ಯೂಸ್ ಮಾಡಿದೆ. ಬಟ್ ಇದನ್ನ ಈ ಸಲ ಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ. ಹಾಗೆ ಶ್ರೇಯಾ ಡಿಟಾಕ್ಸ್. ಇದೆಲ್ಲದ್ರ ಬಗ್ಗೆ ನಾನು ಹೇಳಿದೆ ಹರಿಪ್ರಿಯಾ ಅವ್ರ ಮಗಳಿಗೆ, ನಿಮ್ಮ ಆಯುರ್ವೇದ ಕೆಲವೊಂದು ಹೆಸರುಗಳನ್ನ ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ, ಸೊ ನೀನೇ ಒಂದ್ ಸ್ವಲ್ಪ ನಂಗೆ ಹಾಕ್ಬಿಡು ವಿಡಿಯೋನ ಅಂತ. ಸೊ ಅವಳು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ ಮಾಡಿ ಕಳ್ಸಿದಾಳೆ, ಚಿಕ್ಕದು. ನೀವು ನೋಡಿ ಯಾವ್ದ್ರದ್ದು ಏನು ಯೂಸಸ್ ಅಂತ ಕೂಡ ನಿಮಗೆ ಗೊತ್ತಾಗತ್ತೆ. ನನಗೇನ್ ಬೇಕೋ ನಾನು ತಗೊಂಡಿದ್ದೀನಿ, ನಿಮಗೆ ಏನ್ ಬೇಕೋ ತಗೊಳ್ಳಿ. ಅಥವಾ ವಿಂಟರ್ ಕೇರ್ ಕಂಪ್ಲೀಟ್ ಬೇಕು ಅಂದ್ರೂ ಕೂಡ ನೀವು ತಗೋಬಹುದು. ಹಾಗೆ ಹರಿಪ್ರಿಯಾ ಫೇಸ್ ವಾಶ್ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವೆಲ್ಲ ಫೇಸ್ ವಾಶ್ ಯಾವ ತರ ಯೂಸ್ ಮಾಡಿದೀವಿ ಫಸ್ಟ್ ಹರಿಪ್ರಿಯಾ ಅವ್ರದ್ದು ಗೊತ್ತಾ? ಫೇಸ್ ವಾಶ್ ಇವಾಗ ಈ ತರ ಪಂಪ್ ಅಲ್ಲಿ ಫೇಸ್ ವಾಶ್ ಬಂದಿದೆ. ಓಕೆ, ಮುಂಚೆ ಎಲ್ಲ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈ ತರ ಬಾಟಲ್ಸ್ ಅಲ್ಲಿ ತಂದು 2 ಬಾಟಲ್ ಖಾಲಿ ಆಗಿದೆ ಅಂತ ಆಯ್ತಾ ಫೇಸ್ ವಾಶ್ ನ. ಅಂದ್ರೆ ಜಸ್ಟ್ ಕೈಯಲ್ಲಿ ಹಾಕೊಂಡು ಫಸ್ಟ್ ಟ್ರಯಲ್ ನೋಡುವಾಗ ನಾವೆಲ್ಲರೂ ಹಾಗೆ ಮಾಡೋದು. ಹರಿಪ್ರಿಯನ್ ಪ್ರಾಡಕ್ಟ್ಸ್ ನ ಒಂದ್ ರಫ್ ಆಗಿ ಒಂದು ಬಾಟಲ್ ತರ್ತೀವಿ, ಯೂಸ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಮುಂದುವರಿಸಿ, ಚೆನ್ನಾಗಿಲ್ವಾ ಬೇಡ ಮಾಡಬೇಡಿ. ಇದು ಪಾಪ ಅವರು ಅಷ್ಟೇ ಆನೆಸ್ಟ್ ಆಗಿ ನಮ್ಮ ಹತ್ರ ರಿವ್ಯೂ ತಗೊಳ್ತಾರೆ. ಈಗ ಸಗದಾಗಿದೆ, ಹಾಗಾಗಿ ಒಂದು ಪಂಪ್ ಬಾಟಲ್ ಅಲ್ಲಿ ಮಾಡಿದ್ದಾರೆ. ನನ್ನ ಫೇವ್ರೆಟ್ ಆಲೋವೆರಾ ಜೆಲ್. ಇನ್ನ ಒಂದು ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ಉಳಿದಿತ್ತು. ಇದು ಆಕ್ಚುಲಿ ಕಡಿಮೆ, ಒಂದು ಅರ್ಧ kg ಅಷ್ಟು ತರ್ಸ್ಕೋಬೇಕು ಹರಿಪ್ರಿಯಾ ಹತ್ರ. ಇದು 100% ಪ್ಯೂರ್ ಆಲೋವೆರಾ ಜೆಲ್. ಇದನ್ನ ನಾವು ಸ್ಕಿನ್ಗೆ, ತಲೆಗೆ, ನಾನು ಜಾಸ್ತಿ ಕೂದಲಿಗೆ ಬಳಸಿರೋದು ಆಲೋವೆರಾ ಜೆಲ್ನ. ಪ್ಯೂರ್ ಆಲೋವೆರಾ ಜೆಲ್ ಹರಿಪ್ರಿಯಾ ಹತ್ರ ಮಾತ್ರ ಸಿಗೋದು. ನೀವು ಕಲರ್ ನೋಡಿ ಗೊತ್ತಾಗತ್ತೆ. ಹಾಗೆ ಹರಿಪ್ರಿಯಾ ಹೊಸದಾಗಿ ಲಾಂಚ್ ಮಾಡಿರುವಂತ ಫೇರ್ನೆಸ್ ಕ್ರೀಮ್. ಇದು ತುಂಬಾ ಜನ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ನಾನು ಟ್ರೈ ಮಾಡ್ಲಿಕ್ಕೆ ತಗೊಂಡಿರೋಂಥದ್ದು ಕ್ರೀಮು. ನಾನು ಏನು ಬಳಸಿದೀನಿ ಅಂತ ಹೇಳ್ತೀನಿ. ಆಲೋವೆರಾ ಜೆಲ್, ಫೇಸ್ ವಾಶ್ ಎಲ್ಲ ಬಳಸಿದೀನಿ, ಬಾಮ್ ಬಳಸಿದೀನಿ. ಇದು ಟ್ರೈ ಮಾಡಬೇಕು. ಫೇರ್ನೆಸ್ ಕ್ರೀಮ್ ಕಳಿಸಿದ್ರು ಹೋದ್ಸಲ, ಬಟ್ ಅದ್ರ ಟೆಕ್ಸ್ಚರ್ ಇನ್ ಸ್ವಲ್ಪ ಚೇಂಜ್ ಮಾಡಿ ಕಳಿಸಿದ್ರೆ. ರೋಸ್ ವಾಟರ್ ಇದು ನಂದು 3ನೇ ಬಾಟಲ್ ಅನ್ಕೋತೀನಿ. ರೋಸ್ ವಾಟರ್ ಸಕ್ಕದಾಗಿದೆ. ರೋಸ್ ವಾಟರ್ ನಮ್ಮ ಸ್ಕಿನ್ ಟೋನರ್ ತರ ನಾವು ಯೂಸ್ ಮಾಡಬಹುದು. ತುಂಬಾ ಟಯರ್ಡ್ ಆಗಿದೆ ಸ್ಕಿನ್ ಅಲ್ಲಲ್ಲೇ ಡಿಕಲರೇಷನ್ ಆಗ್ಬಿಟ್ಟಿದೆ ಅಂತ ಅನ್ಸಿದಾಗ, ಡಿಕಲರ್ ಆಗಿದೆ ಅಂತ ಅನ್ಸಿದಾಗ ನಾವು ಇದನ್ನ ಜಸ್ಟ್ ಒಂದು ಟೋನರ್ ತರ ನಾವು ಇದನ್ನ ಯೂಸ್ ಮಾಡಬಹುದು. ಫುಟ್ ಕ್ರೀಮ್, ವಿಂಟರ್ ಕೇರ್ ಅಲ್ಲಿ ಫುಟ್ ಕ್ರೀಮ್ ಮಸ್ಟ್ ಆಕ್ಚುಲಿ.
ಇದನ್ನ ಕೇಳಿನೇ ಇಸ್ಕೊಂಡೆ. ಹರಿಪ್ರಿಯದ ಸಕ್ಕದಾಗಿದೆ. ಹಾಗೆ ಸನ್ಸ್ಕ್ರೀನ್ದು ನೋಡಿ, ಸನ್ಸ್ಕ್ರೀನ್ದು ಸೆರಮ್ ಮಾಡಿದ್ದಾರೆ. ಇದು ಪಂಪಲ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ಅಲ್ಲಿ ನೋಡಿದ್ದಷ್ಟೇ, ಬಳಸಿಲ್ಲ. ಸೊ ಸನ್ಸ್ಕ್ರೀನ್ ಲೋಷನ್ ಮಸ್ಟ್ ಅಲ್ವಾ ನಮ್ಗೂನು. ಸೊ ಸನ್ಸ್ಕ್ರೀನ್ ಲೋಷನ್ ಅಂತ ತಗೊಂಡೆ. ಹಾಗೆ ಲಿಪ್ಸ್ಟಿಕ್ ನೋಡಿ, ಅಂದ್ರೆ ಲಿಪ್ ಬಾಮ್ ಈ ತರ. ವಿಂಟರ್ ಅಲ್ವಾ, ನಿಮ್ಗೆ ಫುಲ್ ಕೇಕ್ ತರ ಆಗಿರುತ್ತೆ. ಇದು ಚೆನ್ನಾಗಿದೆ ನೋಡಿ. ಇದು ಕಲರ್ಲೆಸ್, ಆಕ್ಚುಲಿ ಬೀಟ್ರೂಟ್ ಯೂಸ್ ಮಾಡೋದ್ರಿಂದ ಈ ಕಲರ್ ಇದೆ. ಹಾಗೆ ನೈಟ್ ಮಸ್ಟ್ ಹಿರಣ್ಯಂ, ಇದು ಫೇಸ್ಗೆ ಕುಂಕುಮಾದಿ ಏನ್ ಬಳಸ್ತೀವಲ್ಲ ಆ ತೈಲ ಇದು. ಹಾಗೆ ಫೇಸ್ ಮಾಸ್ಕ್ ಶೀಟ್ಸ್, ಇದಂತೂ ಅದು ಎಷ್ಟು ಖರ್ಚಾಯ್ತೋ ಏನೋ ಗೊತ್ತಾ, ನಿಜವಾಗ್ಲೂ ಅದು ಎಷ್ಟು ಜನ ತಗೊಂಡ್ರು. ನೀವು ನೋಡ್ಬೋದು ನನ್ನ ಫೇಸ್ಗೆ ನಾನು ಯಾವುದೇ ಫೌಂಡೇಶನ್ ಏನನ್ನೂ ಅಪ್ಲೈ ಮಾಡಿಲ್ಲ. ಜಸ್ಟ್ ಇದು ಏನದು ರೋಸ್ ವಾಟರ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ. 2 ದಿನದಿಂದ ಅದನ್ನೇ ಮಾಡ್ತಾ ಇದೀನಿ. ಹಾಗೆ ಕಾಫಿ ಶುಗರ್ ಸ್ಕ್ರಬ್ ಸೂಪರ್. ಇದು ಕಾಫಿ ಶುಗರ್ ಸ್ಕ್ರಬ್. ನಂದು ನೆಕ್ ಎಲ್ಲ ತುಂಬಾ, ನೀವು ನೋಡ್ಬೋದು, ಅಲರ್ಜಿ ಆಗಿತ್ತು ನಮ್ಮ ನೆಕ್ ಮೇಲೆ. ನಿಮ್ಗೆ ಬ್ಲಾಕ್ ಮಾರ್ಕ್ ಅನ್ಸುತ್ತೆ. ಏನಂದ್ರೆ ನಂಗೆ ಕೆಲವೊಂದು ಫುಡ್ ಇಂದ ಆಗಿತ್ತಿದು, ಕೆಲವೊಬ್ರಿಗೆ ಸ್ವೆಟ್ ಹೀಟ್ ಇಂದನೂ ಆಗತ್ತಂತೆ. ಸೊ ಈ ಪಾರ್ಟ್ ಎಲ್ಲ ಕಲರ್ ಚೇಂಜ್ ಆಗಿರೋದ್ರಿಂದ ನಂಗೆ ಹರಿಪ್ರಿಯಾ ಸಜೆಸ್ಟ್ ಮಾಡಿದ್ರು, ಮ್ಯಾಮ್ ನೀವು ಇದು ವೈಟ್ನಿಂಗ್ ಪೌಡರ್ ಒಂದ್ಸಲ ಟ್ರೈ ಮಾಡಿ ಅಂತ. ಹಾಗೆ ಕಾಫಿ ಸ್ಕ್ರಬ್ ಕೂಡ ಎರಡನ್ನೂ ಯೂಸ್ ಮಾಡಿದೆ. ಕಾಫಿ ಶುಗರ್ ಸ್ಕ್ರಬ್ ಹಾಗೆ ಬಾಡಿ ಬಟರ್. ವಿಂಟರ್ ಕೇರ್ ಅಲ್ಲಿ ಬಾಡಿ ಬಟರ್, ಫುಡ್ ಕ್ರೀಮು ಮಸ್ಟ್. ಓಕೆ, ಇದಿಷ್ಟು ಆಗಿತ್ತು ಹರಿಪ್ರಿಯಾ ಅವರ ಆಯುರ್ವೇದದಲ್ಲಿ ಕಾಸ್ಮೆಟಿಕ್ಸ್. ನಮ್ಮಲ್ಲಿ ಏನಿಲ್ಲ, ಏನಿದೆ, ಏನ್ ಬೇಕು ಅಲ್ವಾ. ಏನಂದ್ರೆ ಕಣ್ಣು ಮುಚ್ಕೊಂಡು ತಗೋಬಹುದು. ನಾನ್ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ. ಕೆಲವ್ರು ಸ್ಕಿನ್ಗೆ ಅದು ಯೂಸ್ ಆಗದೇ ಇದ್ರೂ ಪರವಾಗಿಲ್ಲ, ನಿಜವಾಗ್ಲೂ ಹೇಳ್ತೀನಿ, ಯಾವ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಅದನ್ನಂತೂ ನಾನು ಪ್ರಾಮಿಸ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಒಂದು ಸೀರಿಯಸ್ ವಿಚಾರನ ನಾನು ಮಾತಾಡ್ಲೇಬೇಕು. ಯಾಕೆ ಅಂದ್ರೆ, ನನ್ನ ಸಬ್ಸ್ಕ್ರೈಬರ್ ಒಬ್ರು ನೆನೆ ನನಗೆ ಒಂದು ಕಮೆಂಟ್ ಹಾಕಿದ್ರು. ಕಮೆಂಟ್ ಅಲ್ಲ, ಪರ್ಸನಲ್ ಮೆಸೇಜ್ ಮಾಡಿದ್ರು. ನನ್ನ ಸಬ್ಸ್ಕ್ರೈಬರ್ ಏನ್ ಹೇಳಿದ್ರು ಅಂದ್ರೆ, ಗಾಯತ್ರಿ ಮ್ಯಾಮ್, ನಿಮ್ಮನ್ನ ನಂಬ್ಕೊಂಡು ನಾವು ಎಲ್ಲ ಪ್ರಾಡಕ್ಟ್ಸ್ ನ ತಗೊಳ್ತಾ ಇದ್ವಿ. ಹೌದು, ಈಗ ಅವರೇ ಒಂದೇ ಮಾತು ಕೇಳಿದ್ರು, ಹರಿಪ್ರಿಯಾ ಅವರು ನಾಳೆ ಖಾರದ ಪುಡಿ ನಾವು ಸೇಲ್ ಮಾಡ್ತೀರಿ ಅಂದ್ರೆ ನಾವು ಅಲ್ಲೂ ತಗೋಬೋದಾ ಅಂತ ಕೇಳಿದ್ರು. ನಂಗೆ ಒಂಥರ ಬೇಜಾರಾಯ್ತು. ಹೌದು, ನಾನು ನಿಮ್ಗೆ ಒಂದು ವಿಚಾರನ ತುಂಬಾ ಸೂಕ್ಷ್ಮವಾಗಿ ಹೇಳ್ತೀನಿ, ನೀವು ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ತನಕ ನಾನು ಯಾರ ಮನೆಗೆ ಹೋಗಿ ಪ್ರಮೋಷನ್ ಮಾಡಿದ್ದೀನಿ ಅಥವಾ ಯಾರ ಪ್ರಾಡಕ್ಟ್ಸ್ ನಾನು ಪ್ರಮೋಷನ್ ಮಾಡಿದ್ದೀನಿ, ಈ ವಸ್ತುನ ತಗೊಳ್ಳಿ ಅಂತ, ಅದಕ್ಕೆ ಮಾತ್ರ ನಾನ್ ಜವಾಬ್ದಾರಿ. ಅವರು ನಾಳೆ ಬೆಳಗ್ಗೆ ಎದ್ಬಿಟ್ಟು ಹರಿಪ್ರಿಯಾ ಗೋಧಿ ಹಿಟ್ಟನ್ನ ನಾನು ಸೇಲ್ ಮಾಡ್ತೀನಿ ಅಂತ ಅವ್ರ ಸ್ಟೇಟಸ್ ಹಾಕೊಂಡು ಅವ್ರು ಸೇಲ್ ಮಾಡಿದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ಏನಂದ್ರೆ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ. ಕೃಷ್ಣ ಭಟ್ ಸರ್ ಮಡಕೆನ ಮಾಡ್ಕೊಡ್ತಾರಲ್ವಾ, ಅರ್ದನ್ ಬ್ರೌನ್ಸ್ ಅಲ್ಲಿ ಮಡಕೆನ ಮಾಡ್ಕೊಡ್ತಾ ಇರೋರು ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾನು ಆರ್ಗ್ಯಾನಿಕ್ ರೈಸ್ ನ ಮಾರ್ತೀನಿ ಅಂತ ಅಕಸ್ಮಾತ್ ಅವ್ರ ಸ್ಟೇಟಸ್ ಅಲ್ಲಿ ಹಾಕೊಂಡ್ರೆ ನಾನ್ ಜವಾಬ್ದಾರಿ ಅಲ್ಲ. ನಾನು ತಿಂದು ನೋಡಿ, ಹಚ್ಕೊಂಡು ನೋಡಿ, ನಾನಾಗೆ ಒಂದು ಪ್ರಯೋಗ ಮಾಡಿರೋಂಥ ವಸ್ತುಗಳಿಗೆ ಮಾತ್ರ ನಾನ್ ಜವಾಬ್ದಾರಿ. ಅವರು ಬೇರೆ ಯಾವುದೇ ವಸ್ತುಗಳನ್ನ ಇವತ್ತು ತಯಾರಿಕೆ ಮಾಡ್ತಾ ಇರ್ಬೋದು, ಅವರು ಕೊಡ್ತಾ ಇರ್ಬೋದು, ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ಅದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಯ್ತು, ಇನ್ ತೊಂದರೆ ಆಗಿ ನನ್ನನ್ನ ಬ್ಲೇಮ್ ಮಾಡ್ಬೇಡಿ. ನಾನ್ ಪ್ರಮೋಷನ್ ಮಾಡಿರೋ ಅಷ್ಟು ವಸ್ತುಗಳಿಗೆ ನಾನ್ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟನ್ನೇ ಸೂಕ್ಷ್ಮವಾಗಿ ಹೇಳಿದೀನಿ, ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಎಲ್ಲರ ಮೇಲೂ ಹೀಗೆ ಇರ್ಲಿ. ಬನ್ನಿ, ಭೂಮಿಕಾ ಏನ್ ಹೇಳಿದಾಳೆ ಈ ಪ್ರಾಡಕ್ಟ್ಸ್ ಗಳ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ. ಅಷ್ಟೇ ಅಲ್ಲದೆ ನಮ್ಮ ವ್ಯೂವರ್ಸ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಕೂಡ ಅವರು ಯೂಸ್ ಮಾಡಿ ಕೆಲವೊಂದು ರಿವ್ಯೂ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ರಿವ್ಯೂಸ್. ಅದನ್ನ ಕೂಡ ನೋಡ್ಕೊಂಡು ಬರೋಣ. ನಮ್ಮ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ, ಹಾಗಾಗಿ ಅದನ್ನ ಹಂಚ್ಕೊಳ್ತಾ ಇದೀನಿ, ನೋಡಿ. ಹಾಗೆ ಹರಿಪ್ರಿಯಾ ಅವರ ಔಟ್ಲೆಟ್ ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ. ನಿಮಗ್ ಬೇಕಾದಲ್ಲಿ ಅಲ್ಲಿ ಒಬ್ಬ ಹೆಲ್ಪರ್ ಕೂಡ ಇದ್ದಾರೆ ಹರಿಪ್ರಿಯಾಂಗೆ. ಅವರು ಅಂದ್ರೆ ಅವರ ಸ್ಟಾಫ್ ಇರ್ತಾರೆ. ನೀವು ಹೋಗ್ಬಿಟ್ಟು ನಿಮಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಡಿಸ್ಕಸ್ ಮಾಡಿ ಹರಿಪ್ರಿಯಾ ಹತ್ರ. ಅಲ್ಲೇ ಹೋಗ್ಬಿಟ್ಟು ಕೇಳಿ ತಗೊಳ್ಳಿ, ಕಸ್ಟಮೈಸ್ ಮಾಡಿಸಿ ತಗೊಳ್ಳಿ. ಹರಿಪ್ರಿಯಾ ತುಂಬಾ ಓಪನ್ ಮೈಂಡೆಡ್ ಆಗಿರೋದ್ರಿಂದ ನಿಮ್ಗೆ ಏನ್ ಬೇಕೋ ಅದನ್ನ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸೊ ಅವ್ರ ಶಾಪ್ ನ ವಿಸಿಟ್ ಮಾಡೋದ ಮರಿಬೇಡಿ, ಕಾಲ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ. ನೇಚರ್ ಸ್ಪೇನ್ ನ ವಿಂಟರ್ ಎಸೆನ್ಷಿಯಲ್ಸ್ ಬಗ್ಗೆ ಈಗ ಮಾತಾಡೋಣ. ಮೊದಲನೇದಾಗಿ ಅಬಿಗ್ನಾ ಫೇಸ್ ವಾಶ್. ಇದರಲ್ಲಿರುವ ಬಾದಾಮಿ, ಕಚೋರ, ವೈಲ್ಡ್ ಟರ್ಮರಿಕ್, ಲಾವಂಚ, 10 ಹಲವಾರು ಇಂಗ್ರೀಡಿಯೆಂಟ್ಸ್ಗಳು ನಿಮ್ಮ ಸ್ಕಿನ್ಗೆ ನರಿಶ್ಮೆಂಟ್ ಆಗಲಿ ಅಥವಾ ಆಂಟಿ ಇನ್ಫ್ಲಮೇಷನ್ ಪ್ರಾಪರ್ಟೀಸ್ಗಳು ಈ ಫೇಸ್ ವಾಶ್ ಅಲ್ಲಿ ನಿಮ್ಗಿದೆ.
ಈ ಪೌಡರ್ನ ನೀವು ಅಕಸ್ಮಾತ್ ನಿಮ್ಗೆ ಡ್ರೈ ಸ್ಕಿನ್ ಇದ್ರೆ ನೀವು ಮೊಸರು ಜೊತೆಗೆ ಕಲಸಿ ಯೂಸ್ ಮಾಡಬಹುದು, ಮತ್ತೆ ಆಯಿಲಿ ಸ್ಕಿನ್ ಇದ್ರೆ ರೋಸ್ ವಾಟರ್ ಇಂದ ಯೂಸ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಗೆ ಹೋಗೋಣ. ನೆಕ್ಸ್ಟ್ ಬಾಡಿ ಬಟರ್ ಪ್ಯೂರ್ ಶಿಯಾ ಬಟರ್ ಮತ್ತು ವಿಟಮಿನ್ ಇ ಆಯಿಲ್ ಹಾಗೂ ಹಲವಾರು ಎಸೆನ್ಷಿಯಲ್ ಆಯಿಲ್ ಗಳನ್ನ ಯೂಸ್ ಮಾಡಿದಿವೆ. ಇದರಲ್ಲಿ ನಿಮ್ಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಅಂದ್ರೆ ಏನೇ ರೆಡ್ನೆಸ್ ಡ್ರೈನೆಸ್ ಆಗಿರ್ಲಿ ಸ್ಕಿನ್, ಇದನ್ನ ಯೂಸ್ ಮಾಡ್ತಾ ನಿಮ್ಗೆ ಅದು ಖಂಡಿತ ಕಮ್ಮಿ ಆಗುತ್ತೆ. ಅಂಡ್ ಇದು ಡೀಪ್ ನರಿಶ್ಮೆಂಟ್ ಕೊಡ್ತಾ ಸ್ಕಿನ್ ಬ್ಯಾರಿಯರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಫುಡ್ ಕ್ರೀಮ್ ಶಿಯಾ ಬಟರ್ ಬೇಸ್ ಇಂದಾನೆ ಮಾಡಿರ್ತೇವೆ. ಅಂಡ್ ಇದು ನಿಮ್ಮ ಹಿಂಡಿ ಒಡೆದಿರೋದಾಗ್ಲಿ, ಒಡೆದಿ ಚರ್ಮ ತುಂಬಾ ಡ್ರೈ ಆಗಿ ಅದರಿಂದ ಬ್ಲಡ್ ಬರೋದಾಗ್ಲಿ, ಆ ತರ ಏನೇ ಪ್ರಾಬ್ಲಮ್ ಇದ್ರೂ ಈ ಫುಡ್ ಕ್ರೀಮ್ ಇಂದ ನಿಮ್ಗೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನಮ್ಮ ಮೋಸ್ಟ್ ಫೇವರೆಟ್ ಲಿಪ್ ಬಾಮ್. ಈ ಲಿಪ್ ಬಾಮ್ ಸ್ವೀಟ್ ಆಲ್ಮಂಡ್ ಆಯಿಲ್ ಆಗ್ಲಿ, ಮ್ಯಾಂಗೋ ಶಿಯಾ ಬಟರ್ ಆಗ್ಲಿ, ಮತ್ತೆ ಬೀಟ್ರೂಟ್ ಪೌಡರ್ ಇವೆಲ್ಲರ ಮಿಶ್ರಣದಿಂದ ಈ ಲಿಪ್ ಬಾಮ್ ಆಗಿದೆ. ಅಂಡ್ ಇದನ್ನ ಕಂಟಿನ್ಯೂಸ್ ಆಗಿ ನೀವು 3 months 4 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಏನೇ ನೀವು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಲಿಪ್ ಬ್ಲ್ಯಾಕ್ ಆಗಿರುತ್ತಲ್ಲ, ಅದೆಲ್ಲಾನು ಕೂಡ ಪಿಂಕ್ ಆಗಿ ಟರ್ನ್ ಆಗಿದೆ. ನೀವೇ ಟೆಸ್ಟ್ ಮಾಡಿ ನೋಡಿ. ಅಬಿಗ್ನಾ ಫೇಸ್ ವಾಶ್ ಬಗ್ಗೆ ನೋಡಿದ್ವಿ. ಈಗ ಆಲ್ಮಂಡ್ ಫೇಸ್ ವಾಶ್ ಬಗ್ಗೆ ನೋಡೋಣ. ಆಲ್ಮಂಡ್ ಫೇಸ್ ವಾಶ್ ಅಲ್ಲಿ ನಿಮ್ಗೆ ಪ್ಯೂರ್ ಆಲ್ಮಂಡ್ ಪೌಡರ್ ಸಿಗುತ್ತೆ. ಇದು ನಿಮ್ಮ ಡೆಡ್ ಸ್ಕಿನ್ಸ್ ನೆಲ್ಲ ಜೆಂಟಲ್ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಅಂಡ್ ಇದನ್ನ ನೀವು ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಹಿರಣ್ಯಂ ಫೇಸ್ ಸಿರಮ್. ಇದರಲ್ಲಿ ಯೂಸ್ ಮಾಡಿರುವ ಲೋಟಸ್, ಸ್ಯಾಫ್ರನ್, ಮಲ್ಬೆರಿ, ನಟ್ಮಗ್ ಹಾಗೂ ಹಲವಾರು ಪ್ರಾಡಕ್ಟ್ಸ್ ಗಳು ನೀವು ಹಿಂದಿನ ವಿಡಿಯೋದಲ್ಲಿ ಆಗ್ಲೇ ನೋಡಿದೀರಾ. ಈ ಸೀರಮ್ ಚರ್ಮದ ಕಾಂತಿ ಹೆಚ್ಚಿಸೋದಲ್ಲದೆ ನಿಮ್ಮ ಮುಖದಲ್ಲಿರುವ ಕಲೆಗಳು, ವ್ರಿಂಕಲ್ಸ್ ಆಗ್ಲಿ, ಫೈನ್ ಲೈನ್ಸ್ ಆಗ್ಲಿ ಏನೇ ಇದ್ರೂ ಅದೆಲ್ಲಾನು ಹೋಗುತ್ತೆ. ಕಾಫಿ ಶುಗರ್ ಸ್ಕ್ರಬ್. ಈ ಸ್ಕ್ರಬ್ ಇಂದ ನಿಮ್ಮ ಓವರ್ ಆಲ್ ಬಾಡಿ ಜೆಂಟಲ್ ಎಕ್ಸ್ಫೋಲಿಯೇಷನ್ ಆಗ್ತಾ ನಿಮ್ಗೆ ಒಂದು ನ್ಯಾಚುರಲ್ ಪಾಲಿಶಿಂಗ್ ಲುಕ್ ಕೊಡುತ್ತೆ. ಹಾಗೂ ಇದರಿಂದ ನಿಮ್ಗೆ ಒಂದು ಸ್ಕಿನ್ ಬ್ಯಾರಿಯರ್ದು ಮಾಯಿಶ್ಚರ್ ಲಾಕ್ ಕೂಡ ಆಗುತ್ತೆ. ನೆಕ್ಸ್ಟ್ ನಾಭಿ ತೈಲ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ಹೇಳ್ತಾರಲ್ಲ, ಅದೇ ರೀತಿ ಈ ನಾಭಿ ತೈಲ. ಇದನ್ನ ನೀವು ಕಂಟಿನ್ಯೂಸ್ ಆಗಿ 3 months ಯೂಸ್ ಮಾಡಿದ್ರೆ ಹೇರ್ ಫಾಲ್ ರೆಡ್ಯೂಸ್ ಆಗಿರುವಂತಹ ರಿಸಲ್ಟ್ ಕೂಡ ನಾವು ನೋಡಿದೀವಿ. ಹಾಗೂ ಇದು ಗ್ಯಾಸ್ಟ್ರಿಕ್ ಆಗ್ಲಿ, ಹೊಟ್ಟೆ ಉಬ್ರ ಆಗೋದಾಗ್ಲಿ, ಕಾನ್ಸ್ಟಿಪೇಷನ್ ಇರ್ಲಿ, ಏನೇ ಇಶ್ಯೂಸ್ ಇದ್ರೂ ಇದು ಹೆಲ್ಪ್ ಮಾಡುತ್ತೆ. ಶಿಯಾ ಡಿಟಾಕ್ಸ್ ಟೀ. ಇದರಲ್ಲಿ ಯೂಸ್ ಮಾಡಿರುವಂತಹ ಗುಡುಚಿ, ಅಶ್ವಗಂಧ, ತುಳಸಿ, ಜಿಂಜರ್ ಇವೆಲ್ಲವೂ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಲ್ಲದೆ ಬಾಡಿಲಿ ಒಂದು ಡಿಟಾಕ್ಸಿಫಿಕೇಶನ್ ಕೂಡ ಆಗುತ್ತೆ. ಹಾಗೂ ಥಂಡಿಯಿಂದ ಆಗಿರುವಂತಹ ಶೀತ, ನೆಗಡಿ, ಕೆಮ್ಮು ಏನೇ ಇದ್ರೂ ಇದನ್ನ ಡೈಲಿ ಕುಡಿತಾ ಬಂದ್ರೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬಾತಿಂಗ್ ಸಾಲ್ಟ್. ಬಾತಿಂಗ್ ಸಾಲ್ಟ್ ಅಲ್ಲಿರುವ ಮಿಲ್ಕ್ ಪೌಡರ್, ಸೀ ಸಾಲ್ಟ್ ಆಗ್ಲಿ ಅಥವಾ ಎಪ್ಸಮ್ ಸಾಲ್ಟ್ ಆಗ್ಲಿ, ರೋಸ್ ಪೌಡರ್ ಇದೆಲ್ಲವೂ ನಿಮ್ಮ ಕೋಲ್ಡ್ ಅಂಡ್ ಫ್ಲೂನು ಕಮ್ಮಿ ಮಾಡುತ್ತೆ. ಹಾಗೂ ಏನೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಎಪ್ಸಮ್ ಸಾಲ್ಟು. ಇಲ್ಲಿ ನೀವು ನೋಡ್ತಾ ಇರೋದು ಹರಿಪ್ರಿಯಾ ಅವರ ಪ್ರಾಡಕ್ಟ್ಸನ್ನು ಬಳಸಿರೋ ಕಸ್ಟಮರ್ಸ್, ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಹಾನೆಸ್ಟ್ ಆಗಿ ಕಳಿಸಿರೋಂಥ ರಿವ್ಯೂಸ್. ಅಲ್ಲಿ ಅವರ ಹೆಸರುಗಳನ್ನು ನಾನಿಲ್ಲಿ ಬ್ಲಾಕ್ ಮಾಡಿದ್ದೀನಿ, ಅಂದರೆ ಮುಚ್ಚಿದ್ದೀನಿ ಪ್ರೈವಸಿಗೆ ಪ್ರಾಬ್ಲಮ್ಗೋಸ್ಕರ. ಹಾಗೆ ಇನ್ನು ಮುಂದೆ ನೀವು ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ತೀರಾ. ತಿರುಪತಿಗೆ ಪಾದಯಾತ್ರೆ ಹೊರಟಂಥ 30-40 ಜನಕ್ಕೆ ಹರಿಪ್ರಿಯಾ ಪೇನ್ ಆಯಿಲ್ ಮತ್ತು ಫುಡ್ ಕ್ರೀಮ್, ಬರೀ ಕಾಲಲ್ಲಿ ಹೋಗ್ತಾರಲ್ವ ಅವ್ರಿಗೆ ಫುಡ್ ಕ್ರೀಮ್ ಮತ್ತು ಪೇನ್ ಆಯಿಲ್ನ ಕಳಿಸ್ಕೊಟ್ಟಿದ್ದಾರೆ. ಅವರೆಲ್ಲ ಬಳಸಿ ಇಷ್ಟು ಬ್ಲೆಸ್ ಮಾಡಿದ್ದಾರೆ, ಅಷ್ಟು ಒಳ್ಳೊಳ್ಳೆ ಮಾತಾಡಿದ್ದಾರೆ. ನನಗೆ ಇದಕ್ಕೆ ಮುಂಚೆನೇ ನಾನು ಆ ವಿಡಿಯೋ ನೋಡಿ ಸುಮಾರು ಒಂದು 2 ತಿಂಗಳಾಗಿರ್ಬೋದು. ಬಟ್ ನಾನು ಯಾವತ್ತೂ ಶೇರ್ ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತೊಂದು ಸಂದರ್ಭ ಸಿಕ್ಕಿದೆ, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಒಂದು ಪುಣ್ಯದ ಕೆಲಸ. ಗೊತ್ತೋ ಗೊತ್ತಿಲ್ಲದೇನೋ ಹರಿಪ್ರಿಯಾ ಅವರು ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದು ಯಾರು ಕಿವಿ ಕೇಳಿದಾಗೆ ಇನ್ನೊಬ್ಬರಿಗೆ ಗೊತ್ತಾಗದೇ ಇರೋ ಹಾಗೆ ಎಷ್ಟೋ ಪುಣ್ಯದ ಕೆಲಸಗಳನ್ನು ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ, ಮಾಡ್ತಾಯಿದ್ದಾರೆ ಕೂಡ. ನನಗೆ ಗೊತ್ತು, ಬಟ್ ಅದನ್ನೆಲ್ಲ ಹೇಳ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ. ಯಾಕಂದರೆ ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆ ಥರನೇ ಎಲ್ಲರೂ ಇದ್ದೀವಿ. ಹಾಗಾಗಿ ಯಾರು ಈ ಥರ ಮಾಡಿದ್ದೀವಿ, ಆ ಥರ ಮಾಡಿದ್ದೀವಿ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ. ಇದೊಂದು ಕ್ಲಿಪ್ಪಿಂಗ್, ಅಂದರೆ ಪೇನ್ ಆಯಿಲ್ ಎಷ್ಟು ಯೂಸ್ ಆಗುತ್ತೆ ಅನ್ನೋ ಸಲುವಾಗಿ ನಾನು ಈ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅದನ್ನು ನೋಡಿ ನೀವೇ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾತ್ರೆಯಲ್ಲಿ ನಾವು ಪ್ರತಿ ವರ್ಷ 48ನೇ ಮಹಾಪಾದಯಾತ್ರೆ. ನಮಗೆ ಇದೊಂದು ಅದ್ಭುತವಾದ ಔಷಧಿನ ಹರಿಪ್ರಿಯಾ ಮಾತಾಜಿಯವರು ಬೆಂಗಳೂರಿಂದ ಕಳಿಸ್ಕೊಂಡಿದ್ದಾರೆ. ಇದು ಮೊದಲನೇ ಸಲ ಈ ಥರ ನಮ್ಮ ಪಾದಯಾತ್ರೆಯಲ್ಲಿ ಸೇವೆ ಸಿಗ್ತಾ ಇದೆ. ಇದು ಪೇನ್ ಆಯಿಲ್ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂದರೆ ಎಲ್ಲರೂ ನಡೆದು ಕಾಲೆಲ್ಲ ನೋವು ಬಂದು ಸುಸ್ತಾಗಿರುವಾಗ ಅಮೃತಕ್ಕೆ ಔಷಧಿ ಹೆಲ್ಪ್ ಆಗಿದೆ.
ಆದ್ದರಿಂದ ಅವರು ಧನ್ಯವಾದ ಹೇಳಬೇಕು. ಇದನ್ನು ಕಳಿಸಿರೋದಕ್ಕೆ ಅವ್ರಿಗೆ ಬಹಳ ಧನ್ಯವಾದಗಳು. ಭಾಳ ಚೆನ್ನಾಗಿದೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾರು ಫೈನಲ್ ನೋಡಿದ್ರು ಇದು ಪೇನ್ ಆಯಿಲ್ ನಮಗೂ ಹೆಚ್ಚಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ಕಾಲುಗಳು ನಡೆದು ಹೀಟಾಗಿ ಬಿರುಕು ಬಿಟ್ಟು ಹೊಡ್ಕೊಂಡಿರುತ್ತಲ್ಲ, ಅದಕ್ಕೆ ಈ ಕ್ರೀಮ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಅವರು ಮಾತಾಡಿದವರು. ಅದು ಕೂಡ ಬಹಳ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ಆಯುರ್ವೇದ ಗಿಡಮೂಲಿಕೆಗಳಿಂದ ಮಾಡಿದಂಥ ಒಂದು ಹಲ್ಪುಡಿ ಕಳಿಸಿದ್ದಾರೆ. ಅದರದ್ದು ಸುಗಂಧ ಅನುಭವಿಸೋರಿಗೆ ಅಷ್ಟೇ ಗೊತ್ತು. ಭಾಳ ಚೆನ್ನಾಗಿದೆ. ಇದು ನಡ್ಕೊಂಡು ಹೋಗೋರಿಗೆ ಭಾಳ ಒಂದು ದಿವ್ಯ ಔಷಧಿ ನಮಗೆ ಸಿಕ್ಕಿದೆ, ದಿವ್ಯ ವರದಾನ ಅಂತ ಹೇಳ್ಬೋದು. ಅವ್ರಿಗೆ ಒಳ್ಳೇದು ಮಾಡಿ ಶ್ರೀನಿವಾಸ ದೇವರು ಅಂತ ಕೇಳ್ಕೊಟ್ಟಿದೆ. ಅವರು ಶ್ರೀನಿವಾಸ ದೇವರು ಅವರ ಇನ್ನು ಗುಡ್ ಸರ್ವಿಸ್ ಆಗಿರ್ಬೋದು, ಯಥೇಚ್ಛವಾಗಿ ಮಾಡಿ ಅಂತ ನಾವು ಊರು ಕೇರಿ ದೇಶ ವರ್ಲ್ಡ್ ವೈಡ್ ಅವರ ಒಂದು ಸೇವೆ ಸಮರ್ಪಿತವಾಗಿ ಮಾಡಿದಂಥ ಔಷಧಿಗಳಿಂದ ಏನು ಎಫೆಕ್ಟ್ ಇಲ್ಲ. ವಾಸನೆಯೂ ಕೂಡ ಬಹಳ ಚೆನ್ನಾಗಿದೆ. ಬೇರೆ ಇದು ಆಯಿಂಟ್ಮೆಂಟ್ಗಳೆಲ್ಲ ಡಿಫ್ರೆನ್ಸ್ ಇದೆ. ಇದು ಆಯುರ್ವೇದ ಪ್ರಾಡಕ್ಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅದು ಹಿತವಾಗಿರುತ್ತೆ. ವಾಸನೆಯೂ ಕೂಡ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದ ಮಾತಾಡ್ತಾರೆ. ಅವ್ರಿಗೂ ಶುಭವಾಗಿ. ಹರಿಪ್ರಿಯ ಅವರು ಪಾಪ ಅವತ್ತಿನ ಹೇಳ್ತಾನೆ ಇದ್ರು, ಈ ಒಂದು ಸೇವೆ ಮಾಡಬೇಕು ತಾವು ಪಾದಯಾತ್ರೆ ಹೊರಡುವಂತ ಸಮಯದಲ್ಲಿ ತಿಳಿಸಿ ಅಂತ ಹೇಳ್ತಾನೆ ಇದ್ರು. ಆದ್ರಿಂದ ನಾವು ಈ ತಿರುಪತಿ ಪಾದಯಾತ್ರೆಯ ಮಹಾ ಮುಖ್ಯ ರಸ್ತೆಯಲ್ಲಿದ್ದೀವಿ. ಈಗ ಕೇವಲ ಇನ್ನು 55 ಕಿಲೋಮೀಟರ್ಗಳು ಮಾತ್ರ ತಿರುಪತಿಗೆ ಬಾಕಿ ಇದೆ. ಪ್ರತಿ ದಿವಸ ಉಪಯೋಗಿಸ್ತಂತ ಕೈನ ಇಲ್ಲ ಆಗಿರ್ಬೋದು, ಕ್ರ್ಯಾಕ್ ಕ್ರೀಮ್ ಆಗಿರ್ಬೋದು, ಇದರದ್ದೆಲ್ಲ ಫುಡ್ ಕ್ರೀಮು ಇದಾಗಿರ್ಬೋದು, ಹಲ್ಪುಡಿ ಆಗುತ್ತೆ, ಎಲ್ಲವೂ ಕೂಡ ಪ್ರತಿ ದಿವಸ ಎಲ್ಲಾ ನೂರಾರು ಜನ ಪಾದಯಾತ್ರಿಗಳು ಇದರ ಒಂದು ಸದುಪಯೋಗ ಪಡ್ಕೊಂಡಿದ್ದಾರೆ. ಈ ಒಂದು ಸೇವೆ ಮಾಡಿದಂತ ಹರಿಪ್ರಿಯ ಅವರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸೌಭಾಗ್ಯ ಎಲ್ಲ ಅಭಿವೃದ್ಧಿಸಲಿ ಅಂತ ಮತ್ತೊಮ್ಮೆ ಅವರ ಸೇವೆಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಇಂದಿರಾ ಗೋವಿಂದ ಗೋವಿಂದ, ಮಾನವ ಶ್ರೀಹರಿ ಗೋವಿಂದ ಗೋವಿಂದ, ಶರಣಾಗತ ವತ್ಸಲ ಕೃಪಾಸಾಗರ ಗೋವಿಂದ 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 ಗೋವಿಂದ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಅಯೋಧ್ಯಾಪತಿ ರಾಮಚಂದ್ರ ಭಗವಾನ್